ಸಂಗೊಳ್ಳಿ ರಾಯಣ್ಣರು ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿರುವ ಮಹಾನ್ ಕ್ರಾಂತಿಕಾರಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಅವರು 19ನೆಯ ಶತಮಾನದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಧೈರ್ಯವಾಗಿ ಹೋರಾಡಿದ ವೀರಯೋಧ. ಸಂಗೊಳ್ಳಿ ರಾಯಣ್ಣರು 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಶೌರ್ಯ, ದೇಶಭಕ್ತಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವ ಅವರಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು. ರಾಯಣ್ಣರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆಪ್ತ ಸೇನಾನಿಯಾಗಿದ್ದರು. 1824ರಲ್ಲಿ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದಾಗ ರಾಣಿ ಚೆನ್ನಮ್ಮರ ಜೊತೆಗೂಡಿ ಸಂಗೊಳ್ಳಿ ರಾಯಣ್ಣರು ಬ್ರಿಟಿಷರ ವಿರುದ್ಧ ತೀವ್ರ ಹೋರಾಟ ನಡೆಸಿದರು. ಕಿತ್ತೂರು ಯುದ್ಧದಲ್ಲಿ ಅವರು ಅಸಾಧಾರಣ ಸಾಹಸ ತೋರಿದರು. ಯುದ್ಧದ ನಂತರವೂ ಅವರು ಶರಣಾಗದೆ ಕಾಡುಗಳಲ್ಲಿ ತಂಗಿ ಗುರಿಲ್ಲಾ ಯುದ್ಧ ನಡೆಸುತ್ತಾ ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದರು. ಸಂಗೊಳ್ಳಿ ರಾಯಣ್ಣರು ಬಡವರು, ರೈತರು ಮತ್ತು ಸಾಮಾನ್ಯ ಜನರ ಪರ ಹೋರಾಡಿದ ನಾಯಕನಾಗಿದ್ದರು. ಬ್ರಿಟಿಷರ ದಮನಕಾರಿ ತೆರಿಗೆ ವ್ಯವಸ್ಥೆ, ಅನ್ಯಾಯ ಮತ್ತು ಶೋಷಣೆಯ ವಿರುದ್ಧ ಜನರನ್ನು ಸಂಘಟಿಸಿ ಹೋರಾಟಕ್ಕೆ ಪ್ರೇರೇಪಿಸಿದರು. ಅವರ ಧೈರ್ಯ ಮತ್ತು ತ್ಯಾಗದಿಂದ ಅನೇಕ ಯುವಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರ್ಪಡೆಯಾದರು. ಅವರು ಕೇವಲ ಯೋಧನಲ್ಲ, ಜನರ ಹೃದಯದಲ್ಲಿ ಆಶಯ ಸಂಕೇತವಾಗಿದ್ದರು. ಬಹುವರ್ಷಗಳ ಹೋರಾಟದ ನಂತರ 1829ರಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣರನ್ನು ಬಂಧಿಸಿದರು. ಅವರನ್ನು ಧಾರವಾಡದಲ್ಲಿ ಗಲ್ಲಿಗೇರಿಸಲಾಯಿತು. ಅವರ ಮರಣ ಶರೀರದ ಅಂತ್ಯವಲ್ಲ, ಆದರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ತ್ಯಾಗವಾಗಿತ್ತು. ಸಂಗೊಳ್ಳಿ ರಾಯಣ್ಣರ ಬಲಿದಾನವು ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯದ ಮಹತ್ವವನ್ನು ಸಾರಿತು. ಇಂದು ಸಂಗೊಳ್ಳಿ ರಾಯಣ್ಣರು ಕನ್ನಡ ನಾಡಿನ ಹೆಮ್ಮೆಯ ವೀರಪುತ್ರನಾಗಿ ಗೌರವಿಸಲ್ಪಡುತ್ತಾರೆ. ಅವರ ಹೆಸರಿನಲ್ಲಿ ಪ್ರತಿಮೆಗಳು, ರಸ್ತೆ, ಸಂಸ್ಥೆಗಳು ನಿರ್ಮಾಣವಾಗಿವೆ. ಶಾಲಾ ಪಠ್ಯಗಳಲ್ಲಿ ಅವರ ಶೌರ್ಯಗಾಥೆ ಕಲಿಸಲ್ಪಡುತ್ತಿದೆ. ಸಂಗೊಳ್ಳಿ ರಾಯಣ್ಣರು ಧೈರ್ಯ, ದೇಶಭಕ್ತಿ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಆದರ್ಶದ ಪ್ರತೀಕ. ಅವರ ಜೀವನ ನಮಗೆ ಅನ್ಯಾಯದ ವಿರುದ್ಧ ನಿಂತು ದೇಶಕ್ಕಾಗಿ ತ್ಯಾಗ ಮಾಡಲು ಸದಾ ಪ್ರೇರಣೆಯಾಗಿರುತ್ತದೆ.